बीजेपी एक तरफ वक्फ की मुखालिफत कर रही है। जब कर्नाटक में बीजेपी का इख्तियार था, बसवराज बोम्मई सीएम थे, उस वक्त उन्होंने एक बयान जारी किया था। एक स्पीच में कहा था कि वक्फ का तहफ्फुज होना चाहिए। ईमानदारी से वक्फ का तहफ्फुज की बात करने वाले बसवराज बोम्मई आज यत्नाल के बयान पर क्या कहेंगे, आप ही सुनिए। उस वक्त जब बीजेपी इख्तियार थी, जब बसवराज बोम्मई सीएम थे, उस वक्त उन्होंने वक्फ के ताल्लुक से क्या जुमले अदा किए हैं। वक्फ प्रॉपर्टी कापाडिಕೊಳ್ಳುವಂತದ್ದು ನಿಮ್ಮ ड्यूटी। कॉम्प्रोमाइज नहीं होना। अगर कॉम्प्रोमाइज हुआ तो हम कुछ नहीं कर सकते, ऊपर वाले देखते रहते। जो खुदा का प्रॉपर्टी है वो लूट गया तो, और आप आंख बंद करके बैठे तो लूटने वाले से ज्यादा आप मुजरिम हो जाते हो। क्योंकि पिछले बरस में more than 2000 crores वक्फ ಪ್ರಾಪರ್ಟಿ ಖಾಸಗಿಯವರ ಹೆಸರಿನಲ್ಲಿ ಆಗಿಬಿಟ್ಟಿದೆ। ಇಲ್ಲಿ ವಕ್ಫ್ ಸಮಿತಿಯ ಅಧ್ಯಕ್ಷರಿದ್ದಾರೆ। ನಿಮ್ಮ ಡ್ಯೂಟಿ ವಕ್ಫ್ ಪ್ರಾಪರ್ಟಿಯನ್ನು ಕಾಪಾಡಿಕೊಳ್ಳುವಂತದ್ದು ನಿಮ್ಮ ಡ್ಯೂಟಿ। कॉम्प्रोमाइज नहीं होना। अगर कॉम्प्रोमाइज हुआ तो हम कुछ नहीं कर सकते, ऊपर वाले देखते रहते। जो खुदा का प्रॉपर्टी है वो लूट गया तो, और आप आंख बंद करके बैठे तो लूटने वाले से ज्यादा आप मुजरिम हो जाते हो। क्योंकि आप नसीब वाले हैं, वो खुदा का प्रॉपर्टी रक्षा करने के लिए आपको मौका मिला है। बहुत नसीब वाले हैं आप, वो नसीब को नहीं खोना। क्योंकि पिछले बरस में more than 2000 crores वक्फ ಪ್ರಾಪರ್ಟಿ ಖಾಸಗಿಯವರ ಹೆಸರಿನಲ್ಲಿ ಆಗಿಬಿಟ್ಟಿದೆ। ಹೆಸರಿನಲ್ಲಾಗಿದೆ। ಎನ್ಕ್ರೋಚ್ ಮಾಡಿದ್ರೆ ಬೇರೆ, ಯಾರೋ ಬಡವರು ಇನ್ನೊಂದು ಸ್ವಲ್ಪ 5 फीट 10 फीट लिया, ऐसा नहीं है। बड़ा बड़ा एकड़ अपने नाम पे कर दिया है। अभी जाके उसमें तो एक छोटा सा हम मस्जिद बनाते हुए करके दिए थे। क्या फिर क्या है, ಎಷ್ಟು ಅನ್ಯಾಯ। ನಿಮಿಷನಪ್ಪ, ಇದಿಷ್ಟಕ್ಕೆ ಸಮಾಧಾನ ನಿನಗೆ? ಏನ್ ಮಾತಾಡ್ತೀಯ? 2,500 ಕೋಟಿ ಲೂಟ್ ಆಗಿದೆ ಅಂತ ನಾನು 200 ಕೋಟಿ ಬಂದಿದೆ ಅಂತೀಯ। ಇದೇ ನಿನ್ ಚೇಂಜ್ ಆಗ್ಬೇಕು। ನಾ ಆದೇಶ ಮಾಡಿರ್ಬೋದು, ಎಲ್ಲಿವರೆಗೂ ಪೂರ್ಣ ಎಷ್ಟು ಒಂದೊಂದು ಇಂಚು ವಕ್ಫ್ ಪ್ರಾಪರ್ಟಿ ವಾಪಸ್ ಬರೋದಿಲ್ವೋ ಅಲ್ಲಿವರೆಗೂ ನೀವು ಸುಮ್ಮನೆ ಕುಂದಿರಬಾರ್ದು, ನಾವು ಸುಮ್ಮನೆ ಕುಂದಿರಬಾರ್ದು। ಇದು ಎಲ್ಲ ಧರ್ಮಕ್ಕೆ ಅನಿಸ್ತದೆ, ನಾನು ಯಾವುದು ಒಂದೇ ಧರ್ಮ ಮಾತಾಡ್ತಾರೆ। ಆದ್ರೆ ವಕ್ಫ್ ಬೋರ್ಡ್ ಇದೆ, ವಕ್ಫ್ ಕಾನೂನು ಇದೆ, 100 ವರ್ಷದಿಂದ ನಡೆದಿದೆ। ಅದಕ್ಕೆ ನಾವು ಮನ್ನಣೆಯನ್ನು ಕೊಟ್ಟಿದ್ದೀವಿ। ಅದಕ್ಕೆ ನೋಟಿಫಿಕೇಶನ್ಸ್ ಆಗಿದೆ, ಗೆಜೆಟ್ ನೋಟಿಫಿಕೇಶನ್ಸ್ ಆಗಿದೆ। ಇಷ್ಟೆಲ್ಲ ವ್ಯವಸ್ಥೆ ಇದ್ದು, ರಕ್ಷಣೆ ಇದ್ದು ಕೂಡ ಬೇರೆ ಬೇರೆ ಹೆಸರಲ್ಲಿ ಹೋಗ್ತದೆ ಅಂತಂದ್ರೆ ಹೆಂಗ್ ಸಾಧ್ಯ? ಯಾರೋ ಬಡವರು, ಯಾರೋ ಸಂಬಂಧ ಇಲ್ದವ್ರು ಮಾಡೋದಲ್ಲ। जिसके पास हुकूमत था उनका ये हिकमत का काम है। इधर ಮಾಡಕ್ ಸಾಧ್ಯ ಇಲ್ಲ। ಈಗ ಅವರ ಅಧ್ಯಕ್ಷರಿದ್ದಾರೆ, ಯಾರು ಹೋಗಿ ನೀವು ಯಾವ್ದಾರು ಒಂದು ಪ್ರಾಪರ್ಟಿ ನನಗೆ ಹೆಸರು ಹಚ್ಚಿ ಕೊಡ್ತಾರ ನೋಡೋಣ, देते हैं क्या? जो अभी गवर्नमेंट में रहे तो भी कुछ कर सकते हैं, अगर बाहर के लोग कहाँ कर सकते हैं क्या? अंदर के आदमी का अंदर का काम है। इधर ಬಗ್ಗೆ ಜಾಗೃತಿ ಆಗಬೇಕು ಸಮುದಾಯ। ನಾವೇನು ಯಾರ್ದು ಏನು ಬೇರೆ ಕೇಳ್ತಾ ಇಲ್ಲ, ನಮ್ಮ ವಕ್ಫ್ ಪ್ರಾಪರ್ಟಿ ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ ಅಲ್ವಾ? ನೀವು ಅದನ್ನ ಹೆಂಗ್ ರಿಕವರಿ ಮಾಡ್ತೀರಿ? ನೀವು ಸ್ಟಾರ್ಟ್ ಮಾಡ್ರಿ, ನಿಮ್ಮ ಜೊತೆಗೆ ನಾವು ಗಟ್ಟಿ ನಿಲ್ತೀವಿ। ಈಗ ಹೆಂಗ ನೆಲಮಂಗಲದ ಮಾಡಿದ್ವಿ ಹೇಳ್ತೀನಿ ಕೇಳ್ರಿ, ಜನರಲ್ ಆಗಿ ಹೇಳ್ಬಿಡ್ತೀನಿ ನಾನು। ನೆಲಮಂಗಲ ಹೆಂಗ್ ಚಾಲೂ ಮಾಡಿದ್ರೆ ಹಂಗೆ ಇಡೀ ರಾಜ್ಯದಲ್ಲಿ ಆಗ್ತದೆ।
ಒಂದು ದಕ್ಷ ಅಧಿಕಾರಿ ಮನೆಯವ್ರು ನಾನು ಕೊಟ್ಟಿದ್ದೀವಿ ಅದಕ್ಕೆ. ನೀವು ಬರೀ ನೀವು ಮಾಡ್ರಿ ಅಂತ ಹೇಳಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ಮಾಡ್ತಾರೆ. ಭಾಳ ಧೈರ್ಯ ಇದ್ದಾವೆ.